ಗುರುಗಳಿಗೆ ವಂದನೆ. ನನ್ನ ಶಿವಕುಮಾರ್ ಗುರುಜಿಯ ಅಕ್ವೆಂಟೆನ್ಸು ಮೋರ್ ದೆನ್ 2 ಡಿಗೇಟ್ಸಿಂದ ಇದೆ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಲೈಫಲ್ಲಿ ಏನೇ ಒಂದು ಒಳ್ಳೆಯ ಒಂದು ಘಟನೆ ನಡೆದಿದೆ ಅಂದರೆ ಅದು ಖಂಡಿತ ಅವ್ರ ಗೈಡೆನ್ಸಿಂದ ನಡೆದಿದೆ. ನಾನು ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳೋಕ್ಕೆ ಬಯಸ್ತೀನಿ. ಸೊ ವೇ ಬ್ಯಾಕ್ ನಾನು ಮದುವೆ ಆದ ಹೊಸದ್ರಲ್ಲಿ ನನಗೆ ಸ್ವಲ್ಪ ಇಶ್ಯೂ ಡಿಲೇ ಆಗಿತ್ತು, ಅರೌಂಡ್ 2 ಇಯರ್ಸ್ ಡಿಲೇ ಆಗಿತ್ತು. ಸೊ ಆವಾಗ ನಾವು ಬೇಕಾದಷ್ಟು ದೇವಸ್ಥಾನ ಅದಕ್ಕೆಲ್ಲ ಹೋಗಿದ್ವಿ, ಬಟ್ ಏನೂ ನಮ್ಗೆ ಇದು ಬಂದಿರಲಿಲ್ಲ. ಸೊ ಆವಾಗ ಶಿವಕುಮಾರ್ ಗುರೂಜಿ ಹತ್ರ ಬಂದು ನಾಡಿ ತೋರಿಸಿದ್ವಿ. ನಾಡಿ ತೋರಿಸಿದ ತಕ್ಷಣ ಅವರು ಸ್ವಲ್ಪ ನಮ್ಮ ಯಜಮಾನ್ರ ಇದರಲ್ಲಿ ಸ್ವಲ್ಪ ಪರಿಹಾರಗಳನ್ನೆಲ್ಲ ಹೇಳಿದರು. ಸೊ ಆವಾಗ ನಮಗೆ ಒಂದು ಕ್ವಶನ್ ಇತ್ತು, ಇಷ್ಟೊಂದು ಮೆಡಿಕಲ್ ಎಲ್ಲ ಅಡ್ವಾನ್ಸ್ ಇರೋದ್ರಲ್ಲಿ ಇದೆಲ್ಲ ಇದೆಯಾ, ಇದೆಲ್ಲ ನಡೆಯುತ್ತಾ ಅಂತ. ಬಿಕಾಸ್ ತುಂಬ ಯಂಗ್ ಆಗಿದ್ವಿ, ಜಸ್ಟ್ ಮ್ಯಾರಿಡ್ ಫಾರ್ 2 ಇಯರ್ಸ್. ಸೊ ಆವಾಗ ಬಟ್ ನಮ್ಮ ತಂದೆಯವರು ಕೂಡ ಶಿವಕುಮಾರ್ ಗುರೂಜಿಗೆ ಪರಿಚಯ. ಸೊ ಹೇಳಿದರು, ಇದನ್ನೆಲ್ಲ ಖಂಡಿತ ಮಾಡಿದ ತಕ್ಷಣ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಸೊ ನಾವು ತಕ್ಷಣ ಓಕೆ ಅಂತ ಹೇಳಿ ತುಂಬ ಶ್ರದ್ಧೆಯಾಗಿ ಅವ್ರು ಏನೇನು ಹೇಳಿದರು ಎಲ್ಲ ತಕ್ಷಣ ಮಾಡಿದ್ವಿ. ವಿತಿನ್ ಎ ಮಂತ್ ಎಲ್ಲನೂ ಮುಗಿಸ್ಬಿಟ್ಟು ಕಡೆಗೆ ಒಂದು ನಾಡಿ ಪೂಜೆ ಅಂತ ಒಂದು ಮಾಡ್ತಾರೆ, ಅದನ್ನು ಮಾಡೋಕ್ಕೆ ಇಲ್ಲಿ ಬಂದ್ವಿ. ಸೊ ಅದು ಮಾಡಿ ಮುಗಿಸಿತ್ತು, ನಂಬೋಕ್ಕಾಗಲ್ಲ, ವಿತಿನ್ 2 ವೀಕ್ಸ್ ನನಗೆ ನಾನು ಕನ್ಸೀವ್ ಅದೇ ಅಂತ ಕನ್ಫರ್ಮ್ ಆಯಿತು. ಸೊ ಅದಾದಮೇಲೆ ಅವರು ಮೋಸ್ಟ್ಲಿ ಹೇಳಿದರು, ನಾವು ಒಂದು ಕುತೂಹಲದಲ್ಲಿ ಕೇಳಿದ್ವಿ, ಸೊ ಹೇಗೆ ನಮ್ಮ ಗಂಡು ಮಗುತ್ತಾ ಹೆಣ್ಮಾಗುತ್ತಾ ಏನು ನಿಮ್ಮದು ಅಂತ. ಬಟ್ ಅವ್ರೇನು ಹೇಳಿದ್ರು, ಅದೆಲ್ಲ ದೇವ್ರಿಚ್ಛೆ, ಬಟ್ ನನ್ನ ಪ್ರಕಾರ 80 to 90% ಗಂಡು ಮಗುನೇ ಆಗುತ್ತೆ ಅಂತ. ಸೊ ನನಗೆ ಗಂಡು ಮಗುನೇ ಆಯಿತು. ಆ್ಯಂಡ್ ತುಂಬಾ ಕ್ಯೂಟಾಗಿ, ತುಂಬ ಬುದ್ಧಿವಂತ, ಇವಾಗ ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಸೊ ಒಂದು ಸತಿ ಅವನ ಮುಖ ನೋಡಿದಾಗೆಲ್ಲ ನನಗೆ ಶಿವಕುಮಾರ್ ಗುರೂಜಿ ಅವರ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಅವ್ರು ನಮಗೆ ಕೊಟ್ಟಿದ್ದ ಗೈಡ್ಲೈನ್ಸೇ ಜ್ಞಾಪಕ ಬರುತ್ತೆ. ಇದು ಒಂದು ಸಣ್ಣ ಒಂದು ಇನ್ಸಿಡೆಂಟ್ ನಾನು ಅವ್ರ ಬಗ್ಗೆ ಹೇಳಿರೋದು. ಬಟ್ ಈ ಥರ ನಮ್ಮ ಲೈಫಲ್ಲಿ ಪ್ರತಿಯೊಂದು, ಇವಾಗ ನಮ್ಮ ಮನೆ ಏನೋ ಒಂದು ಒಳ್ಳೇದು ನಡಿಬೇಕು, ಏನೋ ಒಂದು ಇದು ಮಾಡಬೇಕು ಅಂದರೂ ನಾವು ಅವರ ಒಂದು ಗೈಡ್ಲೈನ್ಸ್ ಇಲ್ಲದೆ ಅಥವಾ ಅವ್ರನ್ನ ಕೇಳದೆ ನಾವು ಮಾಡೋದೇ ಇಲ್ಲ. ಸೊ ಇದು ನಮ್ಮ ತಂದೆಯವ್ರ ಟೈಮಿಂದ ಬಂದಿದ್ದ ಅಕ್ವೆಂಟೆನ್ಸು, ಇವಾಗ ಅದು ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಐ ಹೋಪ್ ನೆಕ್ಸ್ಟ್ ಜನ್ರೇಷನ್, ನನ್ನ ಮಗನೂ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಟಿದ್ದಾನೆ. ಸೊ ಐ ಹೋಪ್ ಹಿ ವಿಲ್ ಆಲ್ಸೋ ಕಂಟಿನ್ಯೂ ದಿಸ್ ಅಕ್ವೆಂಟೆನ್ಸ್. ಆ್ಯಂಡ್ ಇವರು ದೇವರು ಕಳಿಸಿದ ಒಂದು ದೂತ ಥರ ನಾವು ಅಂದ್ಕೊತೀವಿ. ಪ್ರತಿಯೊಂದು ನಮ್ಮ ಒಂದು ಲೈಫಲ್ಲಿ ಏನೇನು ನಡೆದಿದೆ, ಹಿ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಅಸ್. ಸೊ ಈ ಗುರುಪೂರ್ಣಿಮಾ ದಿನ ನಾನು ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಅಕ್ವೆಂಟೆನ್ಸ್, ಗೈಡ್ಲೈನ್ಸ್, ಬ್ಲೆಸ್ಸಿಂಗ್ಸ್ ನಮಗಿರಲಿ ಅಂತ ದೇವ್ರನ್ನಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.